ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸೈಗಾಚಿವ ಸೈಕಿರನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನನಗೆ ಈ ಒಂದು ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನಿಗೆ ವಿಶೇಷವಾಗಿ ಹಚ್ಚುವಂತಹ ಅಖಂಡ ದೀಪಾರಾಧನೆಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಎಷ್ಟು ದಿನಗಳ ಕಾಲ ಬೆಳಕಿಸಬೇಕು ಮತ್ತು ಏನು ಕೆಲವು ಮಾಹಿತಿಗಳನ್ನು ಸಹ ಕೊಡ್ತಾ ಇದ್ದೇನೆ. ಬನ್ನಿ ನೋಡೋದಂತೆ. ಈ ಅಖಂಡ ದೀಪಾರಾಧನೆಯನ್ನು ನಾವು ಶಿವರಾತ್ರಿ ಹಬ್ಬದಂದು ನಾವು ಮಾಡಬೇಕಾಗಿರುವಂಥ ಹೋದ ವರ್ಷ ಸಹ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಿದ್ದೆ. 3-4 ವರ್ಷಗಳ ಹಿಂದೆಯೂ ನಾನು ನಿಮಗೆ ಇದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತುಂಬಾ ಶ್ರೇಷ್ಠ, ಎಲ್ಲರೂ ಸಹ ಆಚರಣೆ ಮಾಡಿ. ಯಾವ ರೀತಿ ಮಾಡಬೇಕು ಅನ್ನೋದಾದರೆ, ಒಂದು ಮನೆ ಮೇಲೆ ನೀವು ಓಂ ನಮಃ ಶಿವಾಯ ಅಂತ ರಂಗೋಲಿಯನ್ನು ಹಾಕಿಕೊಳ್ಳಿ. ನನಗೆ ಈಗ ಸಹ ತಿಳಿಸ್ಕೊಡ್ತಿದ್ದೇನೆ. ಸ್ಟಾರನ್ನು ಹಾಕ್ಕೊಂಡು ಅಷ್ಟದೆಲ್ಲ ಬರುವಂಥ ಹಾಗೆ ನೀವು ಪದ್ಮವನ್ನು ಬರೆದು ನೀವು ಓಂ ನಮಃ ಶಿವಾಯ ಅಂತ ಬರೆಯುವಂಥದ್ದು. ಈಗಾಗಲೇ ನಾನು ನಿಮಗೆ ಅದನ್ನು ತಿಳಿಸ್ಕೊಟ್ಟಿದ್ದೇನೆ. ಅದ್ರ ಮೇಲೆ ಒಂದು ತಾಮ್ರ ಅಥವಾ ಒಂದು ಹಿತ್ತಾಳಿ ಬೆಳ್ಳಿ ಪ್ಲೇಟನ್ನಿಟ್ಟು ನವಧಾನ್ಯಗಳನ್ನು ಹಾಕ್ಕೊಳ್ಳಿ. ನವಧಾನ್ಯಗಳು ತುಂಬ ಶ್ರೇಷ್ಠವಾದದ್ದು. ಇಲ್ಲವಾದಲ್ಲಿ 3 ಹಿಡಿ ಅಕ್ಕಿಯನ್ನು ಸಹ ನೀವು ಹಾಕ್ಕೋಬಹುದು. 3 ಹಿಡಿ ಅಕ್ಕಿಯನ್ನು ಹಾಕಿ ಅದ್ರ ಮೇಲೆ ನೀವು ಕೈಯಿಂದಲೇ ಓಂ ಅಂತ ನೀವು ಬರೆದು ಮತ್ತೊಂದು ಪ್ಲೇಟನ್ನು ಇಡಬೇಕು. ಯಾಕೆ ಅನ್ನೋದಾದರೆ, ನೀವು ಒಂದು ದೀಪವನ್ನು ಇಟ್ಟು ದೀಪಾರಾಧನೆ ಮಾಡ್ತೀರಿ. ಅದು ಎಣ್ಣೆ ಅಕ್ಕಿ ಮೇಲೆ ಸೋರಬಾರ್ದು, ಹಾಗೆ ಅದು ಅಕ್ಕಿ ವೇಸ್ಟ್ ಆಗಬಾರ್ದು ಅಂತ ಒಂದು ಪ್ಲೇಟನ್ನು ನಾವು ಇಡಬೇಕು. ಯಾಕಂದರೆ ನಾವು ಪೂಜೆಗೆ ಇಟ್ಟಿರುವಂಥ ಯಾವುದೇ ವಸ್ತುಗಳನ್ನು ನಾವು ಅದನ್ನು ಹಾಳು ಮಾಡಬಾರ್ದು. ಅದನ್ನು ಉಪಯೋಗಿಸಿದ್ದನೇ ನಮಗೆ ಅದು ಸಂಪೂರ್ಣವಾದ ಒಂದು ಪ್ರತಿಫಲ ಸಹ ಸಿಗುವಂಥದ್ದು. ಸೊ ಆದ್ದರಿಂದ ಹಾಳಾಗಬಾರ್ದು. ಅದಕ್ಕೆ ಒಂದು ಪ್ಲೇಟನ್ನು ಇಡಿ. ಹಿತ್ತಾಳೆ, ಬೆಳ್ಳಿಯ ಅಥವಾ ಒಂದು ತಾಮ್ರದ ಪ್ಲೇಟನ್ನು ಸಹ ನೀವು ಇಡಬಹುದು. ಒಂದು ಪ್ಲೇಟ್ ಮೇಲೆ ಒಂದು ಬಿಲ್ವಪತ್ರೆ, ಒಂದೇ ಒಂದು ಬಿಲ್ವಪತ್ರೆಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ವಿಭೂತಿ ಹಾಗೂ ಕುಂಕುಮವನ್ನು ಹಚ್ಚಿ ಬಿಳಿ ಅಕ್ಷತೆಯನ್ನು ಹಾಕಿ, ಹೋದ ವರ್ಷ ಸಹ ನನಗೆ ತಿಳಿಸ್ಕೊಟ್ಟಿದ್ದೇನೆ. ಅಕ್ಷತೆಗೆ ಸ್ವಲ್ಪ ತುಪ್ಪವನ್ನು ಹಾಕ್ಕೊಂಡು ಹಾಗೆ ವಿಭೂತಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಬಿಳಿ ಅಕ್ಷತೆಯನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಸ್ವಲ್ಪ ಮಟ್ಟಿಗೆ ಹಾಕಿ ಒಂದು ಮಣ್ಣಿನ ದೀಪಕ್ಕೆ ಪೂರ್ತಿಯಾಗಿ ಅರಿಶಿನವನ್ನು ಸವರಿ, ಒಳಭಾಗದಿಂದ ಬೇಡ, ಒಂದು ಹೊರಭಾಗದಿಂದ ಅರಿಶಿನವನ್ನು ಸವರಿ ವಿಭೂತಿ ಅರಿಶಿನ ಕುಂಕುಮವನ್ನು ನೀವು ಹಚ್ಕೊಂಡು ದೊಡ್ಡದಾಗಿರುವಂಥ ಒಂದು ಬಟ್ಟೆಯನ್ನು ಹಾಕ್ಕೊಳ್ಳಿ. ದೊಡ್ಡದಾಗಿರುವಂಥ ಬಟ್ಟೆಯನ್ನು ಹಾಕಿ ಎಳ್ಳೆಣ್ಣೆವನ್ನೇ ಹಾಕಿ ನೀವು ದೀಪಾರಾಧನೆ ಮಾಡಬೇಕಾಗಿರುತ್ತದೆ. ಬೇಕಾದರೆ ನೀವು ತುಪ್ಪವನ್ನು ಹಾಕ್ಕೋಬಹುದು, ಇಲ್ಲವಾದಲ್ಲಿ ಎಳ್ಳೆಣ್ಣೆ. ಇದು ತುಂಬ ನಮಗೆ ಶ್ರೇಷ್ಠವಾಗಿರುವಂಥದ್ದು. ಶಿವನಿಗೆ ಎಳ್ಳೆಣ್ಣೆ ದೀಪಾರಾಧನೆ ಅಂದರೆ ತುಂಬಾ ಪ್ರಿಯ. ಸೊ ಅದರಿಂದ ನಾನು ಎಳ್ಳೆಣ್ಣೆ ಹಾಕಿದ್ದೇನೆ ಈ ಸಲ. ನಾನು ನಿಮಗೆ ಹೋದ ವರ್ಷ ತುಪ್ಪದಲ್ಲೇ ತಿಳಿಸ್ಕೊಡ್ತಿದ್ದೆ. ಈ ವರ್ಷ ಒಂದು ಎಳ್ಳೆಣ್ಣೆಯನ್ನು ಹಾಕಿದ್ದೇನೆ. ಎಳ್ಳೆಣ್ಣೆ ಹಾಕಿ 2 ಬತ್ತಿ, ದೊಡ್ಡದಾಗಿರುವಂಥ 2 ಬತ್ತಿ ಚೆನ್ನಾಗಿ ನೀವು ವಸ್ತುಕೊಂಡು ಒಂದು ಬತ್ತಿ ಹಾಗೆ ಮಾಡಿ ನೀವು ಹಾಕ್ಕೋಬೇಕು. ಹಾಕಿ ನೀವು ಶಿವರಾತ್ರಿ ಹಬ್ಬದ ದಿವಸ 26ನೇ ತಾರೀಕು ಬೆಳಿಗ್ಗೆ ನಾನು ನಿಮಗೆ ಒಂದು ಶುಭ ಮುಹೂರ್ತಗಳನ್ನು ಸಹ ತಿಳಿಸ್ಕೊಡ್ತೀನಿ ಮುಂದಿನ ಒಂದು ವಿಡಿಯೋದಲ್ಲಿ. ಸೊ ಆ ಸಮಯದಲ್ಲಿ ನೀವು ಇದನ್ನು ಹಚ್ಚಿದರೆ 26ನೇ ತಾರೀಕು ಕಂಪ್ಲೀಟಾಗಿ ಅದು ಉಡಿಸ್ಬೇಕು. ಹಾಗೆ 27ನೇ ತಾರೀಕಿಗೆ ನಮಗೆ ಅಮಾವಾಸ್ಯೆ ಇರ್ತದೆ. ಸೊ ಅಮಾವಾಸ್ಯೆಗೆ ಸಹ ನೀವು ಕಂಪ್ಲೀಟಾಗಿ ಅದನ್ನು ದೀಪಾರಾಧನೆ ಮಾಡ್ಕೋಬೇಕು. ಹಾಗೆ 28ನೇ ತಾರೀಕು ಶುಕ್ರವಾರ ಬರ್ತದೆ. ಶುಕ್ರವಾರದ ದಿವಸ ಇದನ್ನು ನೀವು ಕೊನೆ ಮಾಡಬೇಕು. ಸೊ ಅದರಿಂದ 2 ದಿನಗಳ ಕಾಲ ಅದನ್ನು ದೀಪಾರಾಧನೆ ಮಾಡಬೇಕು. ಶುಕ್ರವಾರ ಬೆಳಿಗ್ಗೆ ಅದು ನಿಮಗೆ ಶಾಂತಿವಾಗಿದ್ದರೆ ಏನು ಸಹ ಆಗಲ್ಲ, ಶಾಂತಿವಾಗಬಹುದು ಶುಕ್ರವಾರ ಬೆಳಿಗ್ಗೆ. ಸೊ ಅದರಿಂದ ಗುರುವಾರ 2 ದಿವಸ ಇದನ್ನು ನೀವು ದೀಪಾರಾಧನೆ ಮಾಡಬೇಕಾಗಿರುವಂಥದ್ದು. ಸೊ ಸ್ವಲ್ಪ ಮಟ್ಟಿಗೆ ದೊಡ್ಡದಾಗಿರೋ ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆಯನ್ನು ಮಾಡಿ. ದೀಪಾರಾಧನೆ ಮಾಡುವಾಗ ಓಂ ನಮಃ ಶಿವಾಯ ಅಂತ ನೀವು ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ತಾ ಊದಿನ ಕಡ್ಡಿಯ ಸಹಾಯದಿಂದ ಅದನ್ನು ದೀಪಾರಾಧನೆ ಮಾಡಬೇಕಾಗಿರುತ್ತದೆ. ನೋಡೋದು ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಶಿವರಾತ್ರಿ ಹಬ್ಬದ ಪ್ರಯುಕ್ತ ಶಿವನಿಗೆ ಮಾಡುವಂಥ ವಿಶೇಷವಾದ ಅಖಂಡ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಎಲ್ಲರಿಗೂ ಇಷ್ಟವಾಗಿದೆ ನಾನು ಭಾವಿಸ್ತಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಯಾವುದೇ ಕಾರಣಕ್ಕೂ ಪ್ಲೀಸ್ ಫ್ರೆಂಡ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್. ಇನ್ನು ನಂತರದ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು.